ಶಿಥಿಲಗೊಂಡ ಗ್ರಂಥಾಲಯ ಕಟ್ಟಡ ನೆಲಸಮಗೊಳಿಸಿದ್ದ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಆಗಿ ಅಳವಡಿಸಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿಲಿಕಾನ್ ಶೀಟ್ ಕೆಡವಿಕೊಂಡೊಯ್ದ ಬಗ್ಗೆ ನಗರಸಭೆಯಲ್ಲಿ ಪ್ರಸ್ತಾಪಗೊಂಡು ಕೋಲಾಹಲ ಸೃಷ್ಟಿಯಾದ ಘಟನೆಯು ಉಳ್ಳಾಲ ನಗರಸಭೆಯಲ್ಲಿ ನಡೆಯಿತು. ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮತ್ತು ಎಸ್ಡಿಪಿಐ ಸದಸ್ಯರು ಶೀಟ್ ಕಳ್ಳತನದ ಬಗ್ಗೆ ಪ್ರಸ್ತಾಪಿಸಿ ಅಧ್ಯಕ್ಷರನ್ನು ತರಾಟೆಗೈದರು. ಇದಕ್ಕೆ ಉತ್ತರಿಸಿದ ಪೌರಾಯುಕ್ತರು ಗ್ರಂಥಾಲಯ ನೆಲಸಮಗೊಳಿಸಿದ್ದ ಗುತ್ತಿಗೆದಾರರು ತಪ್ಪಿ ತಗಡು ಶೀಟ್ಕೊಂಡು ಹೋಗಿದ್ರು. ಇದೀಗ ಅದನ್ನು ವಾಪಸ್ ತಂದಿಟ್ಟಿದ್ದಾರೆ. ತಗಡು ಶೀಟ್ ಕೊಂಡು ಹೋಗಲು ನಾನು ಯಾರಿಗೂ ಹೇಳಲಿಲ್ಲ ಎಂದು ಸಭೆಗೆ ತಿಳಿಸಿದ್ರು. ಇದರಿಂದ ಆಕ್ರೋಶಗೊಂಡ ವಿರೋಧ ಪಕ್ಷದ ಸದಸ್ಯರು ಟೇಬಲ್ ಮುಂಭಾಗ ಜಮಾಯಿಸಿ ಪ್ರತಿಭಟಿಸಿದರಲ್ಲದೆ ಸಭಾಧ್ಯಕ್ಷರು ಪೌರಾಯುಕ್ತರಲ್ಲಿ ಸದನ ಸಮಿತಿ ರಚಿಸಿ ಈ ಪ್ರಕರಣದ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಸಭೆಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ನಿರಂತರ ಗೈರಾಗುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಕೌನ್ಸಿಲರ್ ಜಬ್ಬಾರ್ ಅವರು ಪಿಡಬ್ಲ್ಯೂಡಿ ಅಧಿಕಾರಿಗಳು ಗೈರಾಗಲು ಕಾರಣ ತಿಳಿಸಬೇಕು. ಅವರು ಗೈರಾದರೆ ರಸ್ತೆ ಬಗ್ಗೆ ಯಾರಲ್ಲಿ ಚರ್ಚಿಸಬೇಕು? ಮಾಸ್ತಿಕಟ್ಟೆ ರಸ್ತೆ ಬಗ್ಗೆ ದೊಡ್ಡ ಸಮಸ್ಯೆಯೇ ಇದೆ. ಇದನ್ನು ಯಾರ ಬಳಿ ಹೇಳಬೇಕು ಎಂದು ಸಭೆಯಲ್ಲಿ ಪ್ರಶ್ನಿಸಿದರು. ಅವರ ಮಾತನ್ನು ಕೇಳಲಿಕ್ಕೆ ನಾವು ಬರಲಿಲ್ಲ. ಅವರು ಹೇಳಿದ ಸತ್ಯವೇ. ಅವರ ವಿಚಾರದಲ್ಲಿ ನಾನು ಅಸಮ್ಮತಿ. ಅವ್ರು ಮಾತಾಡೋದು ಎಕ್ಸ್ಪ್ಲೇನ್ ಮಾಡಬೇಕು ಬೇಡ, ದಯಮಾಡಿ ಬೇಡ. ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಕ್ಲಾರಿಫಿಕೇಶನ್ ಕೊಡು ನೀವೇ. ನೀವು ಬರ್ತಾನ ಆ ಜಾಗಕ್ಕೆ ಒಂದು ಸೋಮವಾರ ಬರ್ತಾನೆ, ಮಂಗಳವಾರ ಬರ್ತೀರಾ? ನೀವು ಬಂದಿದ್ದೀರಾ ಹೇಳಿದೆ ನಂಗೆ ನಾನು ಬರಬೇಕು ಇಲ್ಲಿಂದ ನಾನು ಅಂತ ಹೇಳಿದ್ರು. ಅದು ಯಾವಾಗ ಆಗ್ಬೇಕು ಟೆಂಡರ್ ಆಗ್ಬೇಕಂತ ಬಾಕಿ ತಕಾಶಿ ಹೋಗುವಾಗ ಟೆಂಡರ್ ನನಗೆ ನಾನು ಕಬ್ಬಿಣದ್ದು ಹೋಗಬೇಕಿತ್ತು ಬೋರ್ವೆಲ್ಗೆ. ಹೇಳಿದೆ ನಾನು ಅಂತ ಹೇಳಿದ್ರೆ ಇಲ್ಲಿ ಅದು ಆಟೆಲ್ಲ ಕೊಟ್ಟಿದ್ದು ಆಗುದಿಲ್ಲ ಮೇಡಮ್, ಟೆಂಡರ್ ಆಗ್ಬೇಕಂತ ಹೇಳಿದ್ರು. ಈಗ ಯಾವ ಟೆಂಡರ್ ಅನ್ನು ಕೊಂಡೋಗಿದ್ರಿ? ತಕಾಶಿ ಪ್ರೊಕ್ಯೂರ್ಮೆಂಟ್ ಕೀ ಏನಾಗ್ತದೆ ಅಂತ ಹೇಳಿದ್ರೆ ಸರ್ ಇದು ಕೀಯಲ್ಲಿ ಎಲ್ಲ ಓಪನ್ ಮಾಡೋದು. ಸರ್ ಯಾವಾಗ ಬರ್ತಾರೆ ಆವಾಗ ಮಾತ್ರ ನಮಗೆ ಕೀ ಸಿಗ್ತದೆ. ಯಾಕಂದ್ರೆ ಅವ್ರು ಸೋಮೇಶ್ವರದಲ್ಲಿ ಕೆಲಸ ಉಂಟು, ಸೋಮೇಶ್ವರಿ ಮಾಡಿ. ಈಗ ಈ ಪ್ರೊಕ್ಯೂರ್ಮೆಂಟ್ ಕೀ ಹೇಗೆ ಅಂತ ಹೇಳಿದರೆ ಅದು ಕೀ ಇಟ್ಕೊಂಡು ನಾನು ಕೆಲಸ ಮಾಡಬೇಕು. ಈಗ ಅವ್ರು ಬರ್ತಾರೆ, ಖಾತಕ್ಕೆ ಅದೇ ಕೀ, ಬಿಲ್ಡಿಂಗ್ ಲೈಸೆನ್ಸ್ಗೂ ಅದೇ ಕೀ. ಸೊ ನನಗೆ ದಿವಸದಲ್ಲಿ ಅರ್ಧ ಗಂಟೆ ಮಾತ್ರ ಕೀ ಸಿಗುತ್ತೆ. ನಾನು ಒಂದು ಕೆಲಸಕ್ಕೆ ಅರ್ಧ ಗಂಟೆ ಬೇಕು, ಬಟ್ ನನಗೆ 40 ಕೆಲಸ ಮಾಡಲಿಕ್ಕೆ 20 ಗಂಟೆ ಬೇಕು. ಆ 20 ಗಂಟೆ ಮಾಡಲಿಕ್ಕೆ ನನಗೆ 2 ತಿಂಗಳು ಬೇಕು. ಅಲ್ಲ ಸರ್, ಅದು ಡಿಜಿಟಲ್ ಕೀ ಅಲ್ಲ, ನಾನು ಏನು ಮಾಡೋದು? ನಮ್ಮ ಈ
ಕೌನ್ಸಿಲ್ನ ವಿಷಯದಲ್ಲಿ ನಾವು ಅಧಿಕಾರಿಗಳಿಂದ ಕಮಿಷನರ್ ಅವರು ಇಂಜಿನಿಯರ್ ಸೋಮೇಶ್ವರ ಹೋಗ್ತೀರಿ, ಇವರು ನಮ್ಮ ಕಸ ಗುಡಿಸಿದವರು ಅಲ್ಲಿರ್ತಾರೆ. ಈ ನಗರಸಭೆಯಲ್ಲಿ ಈ ರೀತಿಯಲ್ಲಿ ಆಗ್ಲಿಕ್ಕೆ ಯಾವ ರೀತಿ ಸಮಸ್ಯೆ ಮಾಡ್ಬೇಕು ಹೇಳಿ? ಯಾಕೆ ಕೌನ್ಸಿಲ್ ಮೀಟಿಂಗ್ ಮಾಡಿದ್ರು ಇವತ್ತು? ಈಗ ಇಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಮೈಕ್ ಕೂಡ ಇಲ್ಲ ಇವತ್ತು ಮಾತಾಡ್ಲಿಕ್ಕೆ ಯಾರಿಗೆ ಸರ್? ನಾವು ಅಲ್ಲಿಂದ ಇಲ್ಲಿ ಮಾತಾಡುವಾಗ ಏನು ಸಮಸ್ಯೆ ಪರಿಹಾರ ಆಗ್ತದೆ? ನಾವು ಹೇಗೆ ಯಾವ ರೀತಿಯಲ್ಲಿ ಆಗ್ತದೆ ಹೇಳಿ? ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ಒಂದು ಚರಂಡಿಯ ಬಗ್ಗೆ ಸ್ಲ್ಯಾಬ್ ಹಾಕಲಿಕ್ಕೆ ನಿಮ್ಮ ಹತ್ರ ಹೇಳಿ 3 ವರ್ಷ ಆಯ್ತು. ಎಷ್ಟಕ್ಕೆ 2,000 ರೂಪಾಯಿ ಹಾಕಿದ್ದೀರಾ ನೀವು? ಇಲ್ಲಲ್ಲ. ಆಗ ಇದರಲ್ಲಿ ನಮ್ಮ ಇವರ ಹತ್ರ ಭಂಡಾರಿ ಮನೆ ಹತ್ರ ಹಾಕಿದ್ದೀರಾ? ಒಂದು ಇಂಟರ್ವ್ಯೂ ಹೋಗಿ ಆಗಿತ್ತಾ? ನಿಮ್ಗೆ 3 ವರ್ಷದಿಂದ ಕೀಯೇ ಸಿಗಲಿಲ್ವಾ? 3 ವರ್ಷ ಆಯ್ತು. ನಾನು ಮೊನ್ನೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೇನೆ. ಲೋಕಾಯುಕ್ತ ಕಂಪ್ಲೇಂಟ್ ಜನಸಂಪರ್ಕ ಸಭೆ ಸ್ವಲ್ಪ ಪ್ರೋಗ್ರೆಸ್ ಉಂಟು ಲೋಕಾಯುಕ್ತದಲ್ಲಿ. ಹೀಗೆ ನುಡಿಸಿಕೊಂಡ್ರೆ ಕರೆಕ್ಟ್ ಒಂದು ಆ ಮಹಿಳೆಗೆ ಇದು ಆದ ಅನ್ಯಾಯ ಕರೆಕ್ಟ್ ಉತ್ತರ ಕೊಡಬೇಕು. ಹಾಗೆ ಅವರೆಲ್ಲ ಎಲ್ಲ ಮಹಿಳೆಯರು ಅವರಿಗೆ ಸ್ವಲ್ಪ ಮಾತಾಡುವ ಇದುಂಟು, ಮಾತಾಡ್ಲಿಕ್ಕೆ ಗೊತ್ತಿಲ್ಲದವರು ಎಂತ ಮಾಡುದು? ಇದು ಪಕ್ಷಭೇದ ಅಲ್ಲ, ಜನಸಾಮಾನ್ಯರ ಕಾಲಿಗೆ ನಮ್ಗೆ ಯಾವ ನೋಡಿ, ಪಂಪ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಉಂಟಾ? ಕೇಳಿ, ಪಂಪ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಉಂಟಾ ಹೇಳಿ? ಇದಕ್ಕೆ ಪೂರಕವಾಗಿ ಮಾತನಾಡಿದ ದಿನಕರ್ ಉಳ್ಳಾಲ ಅವರು, ರಸ್ತೆಯಲ್ಲಿ ಹೊಂಡಗಳು ತುಂಬಿವೆ. ಮೊನ್ನೆ ಹೊಂಡದಿಂದ ಒಂದು ಜೀವ ಹೋಗಿದೆ. ಇದರ ಬಳಿಕ ಹೊಂಡ ಮುಚ್ಚುವ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿ ನಡೆದಿದೆ. ಮೊನ್ನೆ ನಡೆದ ಘಟನೆಯ ಬಗ್ಗೆ ಈ ಪ್ರಶ್ನೆ ಕೇಳಬಹುದು ಎಂದು ಹೆದರಿ ಅವರು ಬರಲಿಲ್ಲವಷ್ಟೇ. ಅವರನ್ನು ಭರಿಸುವ ಜವಾಬ್ದಾರಿ ನಗರಸಭೆಯದ್ದಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದ ಅವರು, ಚೆಂಬುಗುಡ್ಡೆಯಲ್ಲಿ ಮಣ್ಣು ಜರಿಯುತ್ತಿದೆ, ಮರ ಬೀಳುವ ಹಂತದಲ್ಲಿದೆ. ರಸ್ತೆ ದುರಸ್ತಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮೊದಲೇ ಮಾಡಿದ್ದರೆ ಈ ದುರಂತ ಸಂಭವಿಸುತ್ತಿರಲಿಲ್ಲ ಎಂದು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಮುಕಚೇರಿ ಮಾತನಾಡಿ, ಕುಡಿಯುವ ನೀರಿಲ್ಲ ಎಂದು ಹೋರಾಟವೇ ನಡೆಯುತ್ತದೆ. ಬ್ಯಾನರ್ ಹಾಕಿ ಪ್ರತಿಭಟನೆ ಮಾಡುತ್ತಾರೆ. ಮೊದಲು ನೀರಿನ ಪೈಪ್ಲೈನ್ ಕಾಮಗಾರಿ ಮುಗಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದರು. ನಾವು ಒಂದ್ಸಲ ನಿಮ್ಮ ಏರಿಯಾಕ್ಕೆ ಬಂದಿದ್ದೇವೆ, ಅದು ನೀವು ಹೇಳಿದ್ದ ನಾವು ಹೋದದ್ದ ಅದು ಪ್ಲೇಸ್ ಚೇಂಜ್ ಆಯ್ತು ಅಂತೇಳಿ ಆನಂತರ ಬರ್ಲಿಕ್ಕೆ ಆಗಿಲ್ಲ. ಆದರೂ ಆದ್ಯತೆ ಮೇರೆಗೆ ಅಂತ ವಿಚಾರಗಳನ್ನು ಈಗ ಅಧ್ಯಕ್ಷರಿದ್ದಾರೆ, ನಮ್ಮ ಅಧ್ಯಕ್ಷರ ಮೂಲಕ ನೀವು ನಮ್ಮ ಹತ್ರ ನಾವು ಎಷ್ಟು ಸಾಧ್ಯ ಇದೆಯಾ ಸರಿ ಸರಿ ಇಲ್ಲ, ಮೊನ್ನೆ ತನಕ ನಮಗೆ ನೀತಿ ಸಮಿತಿ ಇರುವುದರಿಂದ ಜಾಸ್ತಿ ಆದರೆ ಆನಂತರದ ಎಲ್ಲ ನಮ್ಮದು ಟೆಂಡರ್ ಪ್ರಕ್ರಿಯೆಗಳು ಎಲ್ಲ ಆಗ್ತಾ ಇದೆ ಮೇಡಮ್. ಹಾಗೆ ಕೆಲಸಗಳು ಈಗ ನಮ್ಮಲ್ಲಿ ಸ್ಕೀಮ್ ಅಲ್ಲ, ಒಂದು ನಿಮಿಷ, ನಮ್ಮ ಸ್ಕೀಮ್ ವರ್ಕ್ ಏನೆಲ್ಲ ಇದೆ ಅದೆಲ್ಲ ನಾವು ಫಾಸ್ಟ್ ಆಗ್ತಾ ಇದೆ. ನಮ್ಮ ನಗರಸಭೆ ನಿಧಿಗಳಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಈಗ ನಾವು ನೆಕ್ಸ್ಟ್ ಎಜೆಂಡಾದಲ್ಲೆಲ್ಲ 3 ದಿವಸಕ್ಕೆ ಇಲ್ಲಿ ಹಾಕಿದ್ದಾರೆ. ನಗರೋತ್ಥಾನದಲ್ಲಿ ಲೈಬ್ರರಿಯನ್ನು ಡೆಮಾಲಿಷ್ ಮಾಡುವಂಥದ್ದು ಅವರಿಗೆ ಟೆಂಡರ್ ಆಗಿದೆ, ಕೆಲಸ ಶುರು ಮಾಡಿದ್ದಾರೆ ವರ್ಕ್ ಆರ್ಡರ್ ಬೇಸಲ್ಲಿ. ಅವರು ಅದಕ್ಕೆ ಅಟ್ಯಾಚ್ ಆಗಿ ನಮ್ಮದೇನು ಇಲ್ಲಿ ಕಾರು 2 ವೀಲರ್ ಶೆಡ್ ಎಲ್ಲ ಇತ್ತಲ್ಲ, ಶೀಟ್ ಹಾಕಿದ್ದು ಅದನ್ನು ತೆಗೆದಿಟ್ಟಿದ್ರು. ನಾವು ಪರ್ಟಿಕ್ಯುಲರ್ಲಿ ಹೇಳಿದ್ದೇವೆ ಅದು ಕೊಂಡೋಗ್ಲಿಕ್ಕಿಲ್ಲ, ನೀವು ಅಲ್ಲಿ ಏನು ಲೈಬ್ರರಿ ಒಂದು ನಿಮಿಷ ನೋಡಿ, ನಗರೋತ್ಥಾನದ ಕಾಂಟ್ರಾಕ್ಟ್ ಒಂದು ನಿಮಿಷ ಕೊಡಿ. ಈಗ ನಾನು ಹೇಳೋದನ್ನು ಸ್ವಲ್ಪ ಕೇಳಬೇಕಲ್ಲ? ಅಲ್ಲ, ಒಂದು ನಿಮಿಷ ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಇಲ್ಲ 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 ಸರ್, ನೀವು ಹೇಳಿದ್ರೆ ಇಲ್ಲ, ಕೇಳಿಸ್ಕೊಳ್ಳಿ ಸರ್. ಲೆಟ್ರ್ ಓಕೆ, ನಾನು ಓದ್ತೇನೆ. ಈಗ ಅಲ್ಲ, ಒಂದು ನಿಮಿಷ ಸರ್, ನಾವು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ನೀವು ಇಲ್ಲ 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 ನೀವು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಶಸ್ತಿ ಪಡೆದ ನಗರಸಭೆ ನಾಮನಿರ್ದೇಶನ ಸದಸ್ಯ ಹುಸೇನ್ ಕುಂಜಿ ಮೋನು ಹಾಗೂ ಬಿಜೆಪಿ ಕೌನ್ಸಿಲರ್ ಗೀತಾಬಾಯಿ ಅವರನ್ನು ಸನ್ಮಾನಿಸಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಸಪ್ನಾ ಹರೀಶ್, ಪ್ರಭಾರ ಪೌರಾಯುಕ್ತ ಮತಡಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ತೇಜೋಮೂರ್ತಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.